ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೇವರ ಜೀವವುಳ್ಳ ನುಡಿಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ವಂದಿಸುವಂಥವನಾಗಿದ್ದೇನೆ. ಪ್ರೀತಿಯ ದೇವಜನವೇ, ದೇವರು ಈ ದಿನ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿರುವಂಥ ವಿಚಾರ ಏನೆಂದರೆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದು ಎಂಬುದಾಗಿ. ಲೋಕದಲ್ಲಿ ನಾವು ನೋಡುವಾಗ ಲೋಕವು ಹೇಳಿಕೊಡುತ್ತದೆ, ಲೋಕವು ನಡ್ಕೊಳ್ಳುವುದೇನೆಂದರೆ ಉಪಕಾರಕ್ಕೆ ಅಪಕಾರ ಮಾಡುತ್ತದೆ. ಜನರು ಉಪಕಾರ ಹೊಂದುವ ತನಕ ಚೆನ್ನಾಗಿರ್ತಾರೆ, ಆನಂತರ ನಮಗೆ ಅಪಕಾರವನ್ನು ಮಾಡುವಂಥವರಾಗಿದ್ದಾರೆ. ನಿಜ, ಉಪಕಾರಕ್ಕೆ ವಿರುದ್ಧ ಪದ ಅಪಕಾರ. ಆದರೆ ದೇವರ ವಾಕ್ಯವು ನಮಗೆ ಹೇಳಿಕೊಡುವುದೇನೆಂದರೆ ನಾವು ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ನಮ್ಮ ಜೀವಿತಗಳಲ್ಲಿ ಒಂದು ವೇಳೆ ನಮಗೆ ಅಪಕಾರವಾಗಿದ್ದರು, ಒಂದು ವೇಳೆ ನಾವು ಯಾರಿಗೂ ಪ್ರತ್ಯುಪಕಾರ ಮಾಡದೇ ಇದ್ದರೂ, ನಾವು ಇವತ್ತು ದೇವರಲ್ಲಿ ಕೇಳೋಣ, ದೇವರೇ ನನ್ನೊಟ್ಟಿಗೆ ಮಾತನಾಡು, ನಿನ್ನ ವಾಕ್ಯ ಏನು ನನಗೆ ತಿಳಿಸುತ್ತದೋ ಅದರಂತೆ ನಾನು ನಡ್ಕೊಳ್ಳುವುದಕ್ಕೆ ಸಹಾಯ ಮಾಡು ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಯೇಸುವೆ, ನಿನ್ನ ಸಮ್ಮುಖಕ್ಕೆ ಬಂದಿದ್ದೇವೆ, ನೀನು ಮಾತನಾಡಬೇಕೆಂದು ಬಯಸುತ್ತೇವೆ. ದೇವರೇ, ನಮ್ಮ ಕಷ್ಟಾರ್ಜಿತವನ್ನು ನಾವೇ ಭುಜಿಸುವಂತೆಯೂ, ನಾವು ಮಾಡುವ ಕೆಲಸಗಳು ಪ್ರಯಾಸಗಳು ಕರ್ತನೆ ಖಂಡಿತ ನೀನು ಆಶೀರ್ವದಿಸುತ್ತಿ, ನಿನಗೆ ಸ್ತೋತ್ರ. ಈ ದಿನ ನಾವು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ವಾಕ್ಯದ ಶಕ್ತಿಯು, ವಾಕ್ಯದ ಅರ್ಥವು ನಮಗೆ ಅರ್ಥವಾಗಲಿ, ಅದರಂತೆ ನಡೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡೆಂದು ನೀವು ಮಾತನಾಡುತ್ತೀರೆಂದು ನಂಬುತ್ತಾ ಯೇಸುವಿನ ನಾಮದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಅರಸರುಗಳ ಗ್ರಂಥ 4ನೇ ಅಧ್ಯಾಯ ಅದರ 14ನೇ ವಚನವನ್ನು ಓದಿಕೊಳ್ಳೋಣ. 2 ಅರಸರುಗಳು 2 Kings 4:14 ನಾನು ಓದುತ್ತೇನೆ. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು ಆಕೆಗೆ, ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು ಎಂದು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಇಲ್ಲಿ ಎಲೀಷನು ಗೆಹಜಿ ತನ್ನ ಸೇವಕನ ಬಳಿಯಲ್ಲಿ ಕೇಳುತ್ತಿದ್ದಾನೆ, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳುತ್ತಾ ಇದ್ದಾರೆ. ಇಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ಆಕೆ ಎಂದು ಹೇಳುವಾಗ ಶೂನೇಮ್ಯಳು ಅಂತ ನಾವು ನೋಡುತ್ತಾ ಇದ್ದೇವೆ. ಶೂನೇಮ್ಯಳು ಎಂದು ಆಕೆಯ ಹೆಸರು. ನೀವು ಇದರ 2 ಅರಸರುಗಳ ಗ್ರಂಥ 4ನೇ ಅಧ್ಯಾಯದ 11ನೇ ವಾಕ್ಯದಿಂದ ನೀವು ನೋಡುವುದಾದರೆ ಅಲ್ಲಿ ನಮಗೆ ಅರ್ಥ ಆಗ್ತದೆ ಆಕೆ ಯಾರು ಏನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸುವಂಥ ವಿಚಾರ ಏನೆಂದರೆ, ಯಾವುದೋ ಒಂದು ಉಪಕಾರವನ್ನು ಆ ಶೂನೇಮ್ಯಳಾದ ಸ್ತ್ರೀಯು ಎಲೀಷನಿಗೂ ಗೆಹಜಿಗೂ ಮಾಡಿದ್ದಾಳೆ. ದೇವರ ಸೇವೆಯ ನಿಮಿತ್ತವಾಗಿ ಎಲೀಷನು, ಅವನ ಜೊತೆ ಸೇವಕನಾಗಿರುವಂಥ ಗೆಹಜಿಯು ಆ ಊರುಗಳಲ್ಲಿ ಸುತ್ತುತ್ತಾ ಹೋಗುತ್ತಾ ಇರುತ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ. 8ನೇ ವಚನಕ್ಕೆ ನೀವು ಬಂದರೆ, ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಶೂನೇಮಿ ಅನ್ನೋದು ಒಂದು ಊರು. ಆ ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು, ಅಲ್ಲಿ ಒಬ್ಬ ಕುಲೀನ ಸ್ತ್ರೀ. ಕುಲೀನ ಸ್ತ್ರೀ ಅಂದರೆ ಏನು ಗೊತ್ತಾ ನಿಮಗೆ? ಕುಲೀನ ಸ್ತ್ರೀ ಅಂದರೆ ಒಂದು ಒಳ್ಳೆಯ ಸ್ಥಾನದಲ್ಲಿರುವ ಸ್ತ್ರೀ. ಈಗ ಇದಕ್ಕಿಂತ ಮುಂಚಿತವಾಗಿ ನೀವೊಂದು ಭಾಗವನ್ನು ನೋಡುತ್ತೀರಿ. ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ತುಂಬ ಬಡವಳು, ಸಾಲದಲ್ಲಿದ್ದಾಳೆ. ಕುಟುಂಬದಲ್ಲಿ ಮಕ್ಕಳನ್ನು ಸಾಲಗಾರರು ಸೇವೆಗಂತ ತಗೊಳ್ಳೋಕೆ ಸಿದ್ಧವಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಎಲೀಷನ ಅವರ ಕುಟುಂಬಕ್ಕೆ ಸಹಾಯ ಮಾಡಿ, ನೋಡಮ್ಮ, ಈ ರೀತಿಯಾಗಿ ನೀನು ಮಾಡಿದರೆ ನಿನ್ನ ಸಾಲವೆಲ್ಲ ತೀರುತ್ತದೆ ಎಂದು ಆ ಹಿಂದಿನ ಭಾಗದಲ್ಲಿ ಆ ಎಲೀಷನು ಮತ್ತು ಗೆಹಜಿಯು ಸಹಾಯ ಮಾಡಿಬಿಟ್ಟು ಬರ್ತಾರೆ. ಆದರೆ ನಂತರದ ಈ ಭಾಗದಲ್ಲಿ ನಾವು ನೋಡುವಾಗ ಇನ್ನೊಬ್ಬ ಸ್ತ್ರೀ ಇದ್ದಾಳೆ. ಆದರೆ ಈ ಸ್ತ್ರೀಗೆ ಸಾಲ ಇಲ್ಲ, ಈ ಸ್ತ್ರೀಗೆ ಕುಟುಂಬದಲ್ಲಿ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದರೂ ಒಂದು ಕೊರತೆ ಇದೆ. ಈ ಲೋಕದಲ್ಲಿ ಕೊರತೆ ಇಲ್ಲದೇ ಇರೋರು ಯಾರು? ಕೆಲವು ಕುಟುಂಬಗಳಲ್ಲಿ ಸಾಲಬಾಧೆ, ಕೆಲವು ಕುಟುಂಬಗಳಲ್ಲಿ ರೋಗಬಾಧೆ, ಕೆಲವು ಕುಟುಂಬಗಳಲ್ಲಿ ಸಂಬಂಧದ ಬಾಧೆ,
ಇನ್ನು ಕೆಲವು ಕುಟುಂಬಗಳಲ್ಲಿ ಬೇರೆ ಬೇರೆ ಬಾಧೆಗಳು. ಈ ಬಾಧೆ ಏನು ಅಂತ ನಾವು ನೋಡೋಣ. ಆದರೆ ಇಂದಿನ ಭಾಗವನ್ನು ನೋಡುವಾಗ ಆ ಕುಲೀನ ಸ್ತ್ರೀಯು, ಅಂದರೆ ಚೆನ್ನಾಗಿ ವಸತಿ ಇರುವ ಆ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಮಾಡಿದಳು. ಯಾರೋ ವ್ಯಕ್ತಿ ಯಾರೋ ಗೊತ್ತಿಲ್ಲ, ಆದರೆ ವಸತಿ ಚೆನ್ನಾಗಿದೆ. ಬಂದು ಹೋಗುತ್ತಿದ್ದಂಥ ವ್ಯಕ್ತಿಯನ್ನು ನೋಡಿದಂಥ ಈ ಸ್ತ್ರೀ ಈ ಮನುಷ್ಯನನ್ನು ನಮ್ಮ ಮನೆಯಲ್ಲಿ ಊಟ ಮಾಡಬೇಕು ಅಂತ ಒತ್ತಾಯಪಡಿಸಿದಳು ಅಂತ ನೋಡುತ್ತಾ ಇದ್ದೇವೆ. ಒತ್ತಾಯಪಡಿಸಿದಳು ಅಂತ ಹೇಳುವ ಪದ ಏನು ಗೊತ್ತಾ? ಅದು ಪರರಿಗೆ ಮಾಡುವಂಥ ಒಂದು ಉಪಕಾರ, ಉಪಚಾರ, ಹಾಸ್ಪಿಟಾಲಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಏನಂದರೆ ನಾವು ಯಾರಾದರೂ ಬಂದವರಿಗೆ ಉಪಚಾರ ಮಾಡುವಂಥದ್ದು, ಅತಿಥಿ ಸತ್ಕಾರ ಅಂತ ನೋಡುತ್ತಾ ಇದ್ದೇವೆ. ಈ ಸ್ತ್ರೀಯಲ್ಲಿ ಒಂದು ಅತಿಥಿ ಸತ್ಕಾರ ಮಾಡುವಂಥ ಗುಣ ಇತ್ತು. ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲಿ ಏನು ಮಾಡ್ತಾ ಇದ್ದ? ಊಟ ಮಾಡ್ತಾ ಇದ್ದ. ಅವರಿಗೆ ಬಂದಾಗೆಲ್ಲ ಆ ಊಟ ಮಾಡುತ್ತಾ ಆಮೇಲೆ ಹೋಗ್ತಾ ಇದ್ದ. ಆಕೆ ಇಷ್ಟಕ್ಕೆ ಬಿಟ್ಟು ಬಿಡಲಿಲ್ಲ. ಆಕೆಯ ಬಳಿ ಒಂದು ಸಮಸ್ಯೆನೂ ಇದೆ. ಆಕೆಯ ಮನೆಯಲ್ಲಿ ಸಮಸ್ಯೆ ಇದೆ. ಏನಂತ ನಾವು ಓದಿದಂಥ 14ನೇ ವಚನದಲ್ಲಿ ಗೊತ್ತು. ಆ ಸಮಸ್ಯೆ ಏನು? ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ, ಮಕ್ಕಳಿಲ್ಲ. ಹಾಗಾದರೆ ಬಂದವರ ಹತ್ರ ಓದೋರ ಹತ್ರ ನಾವು ಸಾಧಾರಣವಾಗಿ ಕೆಲವು ಸಾರಿ ಏನು ಹೇಳ್ತೀವಿ? ನಮ್ಮ ಮನೆಯಲ್ಲಿರೋ ಕಷ್ಟ ಎಲ್ಲ ಹೇಳ್ಕೊಳ್ತೀವಿ. ನನಗೆ ಈ ಥರ ಸಮಸ್ಯೆ ಇದೆ ಸರ್, ಬ್ರದರ್ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತೀವಿ. ಆದರೆ ಈ ಸ್ತ್ರೀ ಅವರ ಮನೆಗೆ ಎಷ್ಟು ಸಾರಿ ಅವನು ಬಂದು ಊಟ ಮಾಡಿ ಹೋದರೂ ಕೂಡ ಆಕೆ ತನ್ನ ಭಾರವನ್ನು, ತನ್ನ ಬಾಧೆಯನ್ನು, ಕೊರತೆಯನ್ನು ಹೇಳಿಕೊಳ್ಳಿಲ್ಲ. ಅದರಲ್ಲಿ ಗಮನಿಸಿರಿ. ಅಷ್ಟೇ ಅಲ್ಲ, ಏನು ಹೇಳುತ್ತದೆ? 9ನೇ ವಚನವನ್ನು ನೋಡುತ್ತೇವೆ. ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಒಬ್ಬ ಮನುಷ್ಯರು ಬಂದು ಬರ್ತಾ ಅದೇನು ಹೇಳ್ತಾರಲ್ಲ, ಒಂದು ಸಾರಿ ನೋಡಿದ್ರೆ ನಮಗೆ ವ್ಯಕ್ತಿಗಳ ಅರ್ಥ ಆಗಲ್ಲ, ನೋಡ್ತಾ ನೋಡ್ತಾ ಅವ್ರ ಗುಣ ನಮಗೆ ಅರ್ಥ ಆಗ್ತದೆ. ಹೌದಲ್ವಾ? ನೋಡ್ತಾ ನೋಡ್ತಾ ನಮಗೆ ಅರ್ಥ ಆಗ್ತದೆ ಒಬ್ಬ ಮನುಷ್ಯ ಹೇಗೆ ಅಂತ. ಒಂದು ದಿವಸ ನೋಡಿದ ತಕ್ಷಣ, 2 ದಿವಸ ನೋಡಿದ ತಕ್ಷಣ, ಓ ಇವರು ತುಂಬ ಒಳ್ಳೆಯವರು, ಇವರು ತುಂಬ ಉಪಕಾರ ಮಾಡೋರು, ಅತಿಥಿ ಸತ್ಕಾರ ಮಾಡೋರು ಅಂತ ಅಂದುಕೊಳ್ಳಬಹುದು. ದಿನ ಕಳೆದಂತೆ ಅವರ ಗುಣ ಗೊತ್ತಾಗುತ್ತದೆ. ಈ ದಿನಗಳಲ್ಲಿ ನಮ್ಮನ್ನು ಜನರು ನೋಡುತ್ತಾ 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 ಏನು ಹೇಳ್ತಾರೆ ನಮ್ಮ ಕುರಿತಾಗಿ? ಇವರು ಒಳ್ಳೆಯವರಪ್ಪ ಅಂತಾರ. ಅಯ್ಯೋ, ಸ್ಟಾರ್ಟಿಂಗ್ ನಾನು ನೋಡಿದಾಗ ಇವರು ಎಷ್ಟು ಒಳ್ಳೆಯವರು ಅಂದ್ಕೊಂಡು ಬಿಟ್ಟಿದ್ದೆ, ಇವರೆಷ್ಟು ನೀತಿವಂತರು ಅಂದ್ಕೊಂಡು ಬಿಟ್ಟಿದ್ದೆ, ಎಷ್ಟು ಏನೋ ಸಹಾಯ ಮಾಡೋರು ಅಂದ್ಕೊಂಡು ಬಿಟ್ಟಿದ್ದೆ, ಎಷ್ಟು ಗುಣವುಳ್ಳವರು ಅಂದ್ಕೊಂಡು ಬಿಟ್ಟೆ. ಆದರೆ ಈಗ ಅರ್ಥ ಆಗ್ತದೆ. ಬರ್ತಾ 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 ಇವರ ಗುಣ ನಮಗೀಗ ಅರ್ಥ ಆಗ್ತಾ ಇದೆ. ಈಗ ನಾನು ಕೇಳುತ್ತೇನೆ, ದೇವರ ಮಕ್ಕಳಾದ ನಮ್ಮ ಕುರಿತಾಗಿ ನೋಡುತ್ತಾ, ನಮ್ಮ ಪ್ರಾರ್ಥನೆಯ ಜೀವಿತವನ್ನು ನೋಡುತ್ತಾ, ನಮ್ಮ ಅತಿಥಿ ಸತ್ಕಾರವನ್ನು ನೋಡುತ್ತಾ, ನಮ್ಮ ವಾಕ್ಯ ಧ್ಯಾನವನ್ನು ನೋಡುತ್ತಾ, ನಾವು ಆಲಯಕ್ಕೆ ಹೋಗೋದನ್ನು ನೋಡುತ್ತಾ, ನಮ್ಮ ಮಾತು, ನಡತೆ, ಗುಣ ಎಲ್ಲವನ್ನು ನೋಡುತ್ತಾ ನೋಡುತ್ತಾ ಜನರು ಏನು ಹೇಳಬೇಕು ಗೊತ್ತಾ? ಇವರಂತೆ ಹೇಳಬೇಕು. ಶೂನೇಮ್ಯಳ ಸ್ತ್ರೀ ಈಕೆ. ಈತನನ್ನು ನೋಡಿದಾಗ, ಆತನ ನೋಡಿದ ಆ ಮನುಷ್ಯನು ಪರಿಶುದ್ಧನು, ಆ ಮನುಷ್ಯನು ದೇವರ ಮನುಷ್ಯನು, ಆ ಮನುಷ್ಯನು ಒಳ್ಳೆಯವನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ನೋಡಿ, ಆಕೆ ಒಂದು ಸರ್ಟಿಫಿಕೇಟ್ ಆತನಿಗೆ ಕೊಡ್ತಾ ಇದ್ದಾನೆ. ಆ ಒಳ್ಳೆ ಮನುಷ್ಯ ಅವನೇನು ಕೆಟ್ಟವನಲ್ಲ. ನೋಡಿ, ಮೊದಲನೇದಾಗಿ ಆಕೆ ಏನು ಮಾಡಿದ್ಲು? ಊಟ ಮಾಡುವುದಕ್ಕೆ ಒತ್ತಾಯಪಡಿಸಿದಳು. ಎರಡನೇದಾಗಿ ತನ್ನ ಮನೆಯಲ್ಲಿ ಬರುವಾಗ ಹೋಗುವಾಗೆಲ್ಲ ಊಟ ಕೊಡ್ತಾ ಇದ್ಲು. ಈಗ ಆಕೆಯು ಆತನನ್ನು ಹೊಗಳುತ್ತಿದ್ದಾಳೆ. ಅದರ 10ನೇ ವಚನಕ್ಕೆ ನೀವು ಬಂದರೆ, ಆದದರಿಂದ ನಾವು ಅವನಿಗೋಸ್ಕರ ಏನು ಮಾಡೋಣ? ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ. ಯಾರು ಮಾಡ್ತಾರೆ ಈ ಕೆಲಸ? ಯಾರು ಮಾಡ್ತಾರೆ? ಅಯ್ಯೋ, ಒಂದು ದಿವಸ ಊಟ ಕೊಟ್ಟರೆ ತಿರುಗಿ ಆಯಪ್ಪ ಬಂತಾರೆ ನಮ್ಮ ಮನೆಗೆ ಅಲ್ವಾ? ಎಷ್ಟು ಸಾರಿ ಊಟ ಕೊಡೋದು? ಏನೋ ಒಂದು ಸಾರಿ ಕೊಟ್ಟೆ, ಒಳ್ಳೆಯವಳು ಅನ್ಸ್ಕೊಳ್ಬೇಕು, ಒಳ್ಳೆಯವನು ಅನ್ಸ್ಕೊಬೇಕು ಅಂತ. ಆವಾಗ ಅದಕ್ಕೆ ಅಯ್ಯೋ, ಇನ್ನು ದಿನ ಬಂದರೆ ಅಯ್ಯೋ ಅಡುಗೆ ಮಾಡಬೇಕು, ಕೊಡಬೇಕು.
ಇದು ನೋಡಿ, ಪ್ರತಿಫಲ ಅನ್ನೋದು ದೇವರು ಒಂದೆರಡು ಸಾರಿಗೆ ನಮಗೆ ಕೊಡಲ್ಲ, ಒಂದೆರಡು ದಿನಕ್ಕೆ ಕೊಡಲ್ಲ. ನಾವು ಪ್ರಯಾಸ ಪಟ್ಟು ಮಾಡಿದ್ದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಏನು ಹೇಳಿತು ಗೊತ್ತಾ? ದೇವರು ನಮಗೆ ಅನ್ಯಾಯಸ್ಥನಲ್ಲ. ಆತನು ನಾವು ಮಾಡಿದ್ದಕ್ಕೆ ಪ್ರತ್ಯುತ್ತರವಾಗಿ ಅಪಕಾರ ಮಾಡುವ ದೇವರು ಅಲ್ಲ. ನಾವು ಮಾಡಿದ ಪ್ರತಿಯೊಂದಕ್ಕೂ ಆತನು, ದೇವರ ವಾಕ್ಯ ಹೇಳುತ್ತದೆ, ಆತನು ನಮಗೆ ಹಿಂತಿರುಗಿಸಿ ಕೊಡುವ ದೇವರಾಗಿದ್ದಾನೆ. ಆದರೆ ಮನಸ್ಸಲ್ಲಿ ಗುಣಗುಟ್ಟುಕೊಂಡಲ್ಲ, ಇಲ್ಲವೇ ಬೇಸರ ಮಾಡಿಕೊಂಡಲ್ಲ ನಾವು ಮಾಡಬೇಕಾಗಿರೋದು. ಅದರಲ್ಲಿ ಪ್ರತ್ಯೇಕವಾಗಿ ದೇವ ಸೇವಕರಾಗಿರಬಹುದು, ಇಲ್ಲವೇ ಒಂದು ವೇಳೆ ವಿಶ್ವಾಸಿಗಳಾಗಿರಬಹುದು. ಅವರು ಪರಿಶುದ್ಧರಾಗಿದ್ದರೆ, ಅವರು ಒಳ್ಳೆಯವರಾಗಿದ್ದರೆ ಅವರಿಗೆ ಉಪಚಾರ ಮಾಡುವುದರಲ್ಲಿ ನಾವು ಬೇಸರಿಕೆ ಮಾಡಿಕೊಳ್ಳಬಾರದು. ನಾವು ಒಂದು ವೇಳೆ ಬೇಸರಿಕೆ ಮಾಡಿಕೊಂಡ್ರೆ ಅದರ ಪ್ರತಿಫಲ ಸಿಗುತ್ತಾ? ಖಂಡಿತ ಸಿಗಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಬೇಸರ ಮಾಡಿಕೊಳ್ಳಬಾರ್ದು. ಕೊಟ್ಟಿದ್ದು, ಮಾಡಿದ್ದು, ಇಟ್ಟಿದ್ದು ಆಯಿತು, ದೇವರಿಗೆ ಸ್ತೋತ್ರ ಹೇಳಬೇಕು. ಈಗ ನನಗೆ ಇದು ಓದುವಾಗ ನನಗೆ ಆಶ್ಚರ್ಯ ಆಯಿತು. ಊಟ ಕೊಟ್ಲು ಒಂದು ಸಾರಿ, ಸಂತೋಷ. ಪದೇ ಪದೇ ಬರ್ತಾ ಇದ್ದಾನೆ, ಊಟ ಕೊಟ್ಲು, ಸಂತೋಷ. ಆ ವ್ಯಕ್ತಿಯನ್ನು ಹೊಗಳ್ತಾ ಇದ್ದಾಳೆ, ಸಂತೋಷ. ಆದರೆ ಮನೆಯ ಮೇಲೆ ಆತನಿಗೋಸ್ಕರ ಒಂದು ಕೋಣೆಯನ್ನು ಕಟ್ಟಿಸಬೇಕು ಅಂತ ನೋಡಿ, ಎಂಥ ಒಂದು ಆಶ್ಚರ್ಯ. ಆ ಕಾಲದಲ್ಲಿ ಮನೆ ಇದೆ, ಮನೆ ಮೇಲೆ ಒಂದು ಕೋಣೆಯನ್ನು ಕಟ್ಟಿಸಿ, ನೋಡಿ ಇನ್ನೇನು ಮಾಡ್ತಾಳೆ ನೋಡಿ, ಇಲ್ಲಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಒಂದು ಮೇಜು, ಒಂದು ಕುರ್ಚಿ, ಒಂದು ದೀಪಸ್ತಂಭ ಇವುಗಳನ್ನು ಇಡೋಣ. ಏನಕ್ಕೆ ಇಡ್ತಾರೆ ಇದನ್ನು? ಏನು ಈಗ ಕುರ್ಚಿ ಏನಕ್ಕೆ, ಮಂಚ ಅಲ್ಲ ಅದರಲ್ಲಿ ಹೇಳ್ತದೆ ಮಂಚ ಹೇಳ್ತಾರೆ. ಮೇಜು ಏನಕ್ಕೆ? ಕೂತ್ಕೊಳ್ಳೋಕ್ಕೆ. ಮಂಚ ಏನಕ್ಕೆ? ಮಲ್ಕೊಳ್ಳೋಕ್ಕೆ. ಆಮೇಲೆ ಏನಂದರೆ ಕುರ್ಚಿ ಕೂತ್ಕೊಳ್ಳೋಕ್ಕೆ. ದೀಪಸ್ತಂಭ ಏನಕ್ಕೆ? ರಾತ್ರಿಯ ಟೈಮಲ್ಲಿ. ಅದರ ಅರ್ಥ, ಹಗಲಲ್ಲಿ ಬಂದು ಊಟ ಮಾಡಿ ಹೋದಂಥ ಈ ವ್ಯಕ್ತಿಗೆ ಈಕೆ ಏನು ಮಾಡ್ತಾ ಇದ್ದಾಳೆ? ರಾತ್ರಿಯಲ್ಲಿ ಕೂಡ ಮಲಗಿ ಹೋಗುವುದಕ್ಕೆ, ವಿಶ್ರಾಂತಿ ಮಾಡುವುದಕ್ಕೆ ಒಂದು ಅತಿಥಿ ಸತ್ಕಾರವನ್ನು ಹೆಚ್ಚಿಸಿ ಕೊಡುತ್ತಾ ಇದ್ದಾಳೆ. ಕೋಣೆಯನ್ನು ಯಾರು ಕಟ್ಟಿಸಿ ಕೊಡುತ್ತಾರೆ? ಇದು ನನಗೆ ಆಶ್ಚರ್ಯವಾದಂಥ ವಿಚಾರ. ಆಕೆ ಕಟ್ಟಿಸಿ ಅವನಿಗೋಸ್ಕರ ಎಲ್ಲವನ್ನು ಮಾಡ್ತಾನೆ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಅಂದರೆ ಆತನಿಗೋಸ್ಕರ ಸಪರೇಟಾಗಿ ಒಂದು ರೂಮ್. ನಮಗೆ ಬೇಡ ಅದು. ಪಾಪ, ಆತನು ದೇವರ ಮನುಷ್ಯ, ಪರಿಶುದ್ಧನು, ಒಳ್ಳೆಯವನು. ಆತನು ಬಂದಾಗೆಲ್ಲ ಆತನು ಇರಲಿ, ವಾಸ ಮಾಡಲಿ ಎಂದು ಹೇಳಿದಳು. ಇಷ್ಟಾದರೂ ಆಕೆಗಿರುವಂಥ ಸಮಸ್ಯೆಯನ್ನು ಆತನ ಬಳಿಯಲ್ಲಿ ಹೇಳಲಿಲ್ಲ. ನಾನು ಮಾಡಿದ್ದೀನಲ್ಲ ಸರ್, ಇಷ್ಟು ಊಟ ಕೊಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಇಂಥ ಕಷ್ಟ ಇದೆ, ನಿಮಗೇನು ಗೊತ್ತಾಗ್ತಾ ಇಲ್ವಾ, ನೀವು ದೇವ್ರ ಮನುಷ್ಯರು ಅಂತ ಕೇಳಲಿಲ್ಲ. ನನಗೆ ಇಂಥ ಸಹಾಯ ಬೇಕು ಅಂತ ಕೇಳಲಿಲ್ಲ. ಎಲ್ಲ ನಾನು ವಸ್ತುಗಳು ತಂದಿಟ್ಟಿದ್ದೀನಲ್ಲ, ಈಗಲಾದರೂ ಏನಾದರೂ ನನ್ನ ಮೇಲೆ ಕರುಣೆ ತೋರಿಸಿರಿ ಅಂತ ಕೇಳಲಿಲ್ಲ. ಆಕೆ ಮಾಡೋ ಕೆಲಸ ಆಕೆ ಮಾಡಿದಳು. ಎಲ್ಲವನ್ನು ಆಕೆ ಮಾಡಿ ಬಂದು ಅದೆಲ್ಲ ಮಾಡಿದಳು ಅಂತ ನಾವು ನೋಡುತ್ತಾ ಇದ್ದೇವೆ. ಆದರೆ ಈಗ ಅಸಲಿ ವಿಷಯ ಬರ್ತಾ ಇದೆ. ಈ 2 ಅರಸರುಗಳ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಒಂದು ದಿವಸ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡ ನಂತರ ಅವನು ಬರ್ತಾನೆ, ಅಲ್ಲಿ ಬಂದು ರೆಸ್ಟ್ ಮಾಡ್ತಾನೆ. ಆ ಶೂನ್ಯಮೇಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೇಹಜಿಗೆ ಆಜ್ಞಾಪಿಸಿದನು. ಆಕೆ ಕೆಳಗಿರ್ತಾಳೆ, ಈತನ ಮೇಲೆ ಇದ್ದಾನೆ, ಹೋಗಿ ಗೇಹಜಿ ಆಕೆಯನ್ನು ಕರ್ಕೊಂಡು ಬಾ ಅಂತ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆ ಬಂದು ಮುಂದೆ ನಿಂತಳು. ಆಗ ಎಲೀಷನು ಗೇಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗಿಷ್ಟೆಲ್ಲ ಉಪಕಾರ ಮಾಡಿದಿ, ಸುಮ್ಮನೆ ಅಲ್ಲ, ಮನೆ ಕಟ್ಟೋದಾದರೆ ಸುಮ್ಮನೆ ಹಂಗೆ ಅಷ್ಟು ಬೇಗ ಆಗೋಗುತ್ತಾ? ಇಲ್ಲ, ಎಷ್ಟು ಒಂದು ಮಾಳಿಗೆ ಮೇಲೆ ಮನೆ ಕಟ್ಟಬೇಕಾದ್ರೆ ಆ ಕಾಲದಲ್ಲಿ ಟೈಮ್ ತಗೊಳ್ತಾ ಇತ್ತು. ಪ್ರಿಯರೇ, ಈಗ ನಾನು ಒಂದು ವಿಷಯ ಹೇಳುತ್ತೇನೆ. ಇಂದಿನ ಭಾಗದಲ್ಲಿ ಸಾಲಗಾರಳಾದ ಒಂದು ವಿಧವೆ ಇದ್ದಳು. ಆಕೆ ಹತ್ರ ಏನೂ ಇರಲಿಲ್ಲ, ಆದರೆ ಇರೋದನ್ನು ಕೊಟ್ಟಳು. ಈಕೆ ಹತ್ರ ಇತ್ತು, ಈಕೆ ಕೂಡ ಮಾಡ್ತಾ ಇದ್ದಾಳೆ. ದೇವರು ಹೇಳೋದೇನೆಂದರೆ, ಇಲ್ಲದೇ ಇರೋದನ್ನು ಮಾಡಬೇಡ್ರಿ. ಈಗ ಹಿಂದೆ ಇದ್ದ ವಿಧವೆ ಅವಳೇನು ಊಟ ಕೊಡಲಿಲ್ಲ, ಕೋಣೆ ಮಾಡಿಸ್ಕೊಡ್ಲಿಲ್ಲ, ವಸ್ತುಗಳು ಮಾಡಿಸ್ಕೊಡ್ಲಿಲ್ಲ. ಯಾಕೆಂದರೆ ಆಕೆ ಹತ್ರ ಇರಲಿಲ್ಲ. ಎಲೀಷನ್ ಕೇಳಲ್ಲ, ಏನಮ್ಮ ನನಗೆ ಏನಾದರೂ ಮಾಡು, ನಾನು ನಿನಗೆ ಉಪಕಾರ ಮಾಡಿದ್ದೀನಿ, ನಿನ್ನ ಸಾಲ ತೀರಿಸಿದ್ದೀನಿ ಅಂತ ಕೇಳಿದ್ನ? ಇಲ್ಲ. ಇರೋರು ಮಾಡಬೇಕು, ಇಲ್ಲದೆ ಇರೋರು ಪ್ರೀತಿ ತೋರಿಸಿದ್ರು ಅದೇ ಅತಿಥಿ ಸತ್ಕಾರ. ದೇವ್ರ ವಾಕ್ಯ ಹೇಳುತ್ತದೆ, ನನ್ನ ನಾಮದಲ್ಲಿ ಒಂದು ತಂಬಿಗೆ ನೀರು ಯಾರಿಗಾದರೂ ನೀವು ಕೊಟ್ಟರೂ ಕೂಡ
ಅದರ ಪ್ರತಿಫಲ ನಿಮಗೆ ಬರದೇ ಹೋಗುವುದಿಲ್ಲ ಎಂದು ನಾವು ನೋಡುತ್ತಾ ಇದ್ದೇವೆ. ನಮ್ಮ ಜೀವಿತಗಳಲ್ಲಿ ಇವತ್ತು ಏನು ಅನುಭವಿಸ್ತಾ ಇದ್ದೀವೋ ಅದು ನಿಜವಾಗಿಯೂ ನಾವು ಮಾಡಿದ್ದಕ್ಕೆ, ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ. ಒಂದು ವೇಳೆ ಇನ್ನೂ ನಿಮ್ಮ ಜೀವಿತದಲ್ಲಿ ಏನು ಸಿಕ್ಕಿಲ್ವಾ, ಇನ್ನೂ ನಾವು ಅತಿಥಿ ಸತ್ಕಾರ ಮಾಡ್ತಾನೇ ಇದ್ದೀವಿ ಪಾಸ್ಟ್ರೆ, ಇನ್ನೂ ಕೊಡ್ತಾನೇ ಇದ್ದೀವಿ, ಇನ್ನೂ ಮಾಡ್ತಾನೇ ಇದ್ದೀವಿ, ಏನು ಹಿಂತಿರುಗಿ ಸಿಕ್ಕಿಲ್ಲ ಅಂದುಕೊಳ್ತಾ ಇದ್ದೀರಾ, ಖಂಡಿತ ನಿಮಗೆ ಸಿಗುತ್ತದೆ. ನಂಬಿರಿ, ಖಂಡಿತ ಸಿಗುತ್ತದೆ. ದೇವರು ಅನ್ಯಾಯಸ್ಥನಲ್ಲ, ದೇವರು ಮೋಸಗಾರನಲ್ಲ. ನೀವು ಮಾಡಿದ್ದಕ್ಕೆ ಅಪಕಾರ ದೇವರು ಮಾಡೋದಿಲ್ಲ, ದೇವರು ಉಪಕಾರ ಮಾಡುತ್ತಾರೆ ನಿಮಗೆ. ಈಗಾಗಲೇ ನೀವು ಅನುಭವಿಸುತ್ತಿರುವಂಥ ಆಶೀರ್ವಾದ ಅದು ದೇವರು ನಿಮಗೆ ಕೊಟ್ಟಿರುವುದು ನೀವು ಮಾಡಿದ ಕಷ್ಟಕ್ಕೆ ತಕ್ಕ ಪ್ರತಿಫಲ. ಒಂದು ವೇಳೆ ಇನ್ನೂ ನಿಮಗೆ ಸಿಕ್ಕಿಲ್ಲ ಅಂದರೆ ಕಾಯಿರಿ, ಕರ್ತನು ನಿಮಗೇನು ಮಾಡ್ತಾನಂತೆ, ಅದು ಹಿಂತಿರುಗಿಸಿ ಕೊಡ್ತಾನೆ. ಈಗ ಎಲೀಷನು ಆಕೆ ಹತ್ರ ಹೇಳ್ತಾ ಇದ್ದಾನೆ, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ರಿಟರ್ನ್ ಕೇಳ್ತಾ ಇದ್ದಾರೆ. ಅಬ್ಬಾ, ಈಗ ಚಾನ್ಸ್ ಬಂತು, ಈಕೆಗೆ ಎಲ್ಲ ಹೇಳ್ಬಿಡ್ಬೋದಲ್ವಾ. ನಮಗೆ ಯಾರಾದರೂ ಬಂದು ಏನೋ ಇಷ್ಟೋ ಎಲ್ಲ ಮಾಡಿದ್ದೀರ, ನಮಗೆ ಏನಾದರೂ ನಿಮಗೇನಾದರೂ ಹೆಲ್ಪ್ ಮಾಡಬೇಕಂದ್ರೆ ಸಾಕು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಕೆಲವು ಸಾರಿ ನಮ್ಮ ಮನೆಯಲ್ಲಿ ಏನು ಇಲ್ವೋ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಇದು ಬೇಕು ನನಗೆ ಅಂತ ಪ್ಲ್ಯಾನ್ ಮಾಡಿಬಿಡ್ತೀವಿ. ಈಗ ಓಕೆ, ಇದು ಈಕೆಯನ್ನು ನೋಡೋಣ. ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಎಲೀಷನ್ ಹೇಳ್ತಾನೆ, ಅರಸನ ಮುಂದಾಗಲಿ. ಎಂಥ ದೊಡ್ಡ ವಿಷಯ ಹೇಳ್ತಾ ಇದ್ದಾನೆ ನೋಡಿ. ಇವತ್ತು ಯಾರಾದರೂ ನಮಗೆ ಬಂದುಬಿಟ್ಟು ಹೇಳ್ರಿ, ನಿಮಗೇನು ಬೇಕು, ಮುಖ್ಯಮಂತ್ರಿ ಹತ್ರ, ಪ್ರಧಾನಮಂತ್ರಿ ಹತ್ರ ಏನಾದರೂ ಕೆಲಸ ಆಗಬೇಕಾಗಿದೆಯಾ ಅಂದರೆ ಹೆಂಗಿರುತ್ತೆ? ನಾನು ಮಾಡಿರೋದು ಸಣ್ಣ ಸಹಾಯ, ಅದಕ್ಕೆ ಪ್ರಧಾನಮಂತ್ರಿ ಹತ್ರ ಹೋಗ್ಬೇಕಾ, ಮುಖ್ಯಮಂತ್ರಿ ಹತ್ರ? ಇವೇನು ಹೇಳ್ತಾ ಇದ್ದಾನೆ? ನಿನಗೋಸ್ಕರವಾಗಿ ಅರಸನ ಮುಂದೆ. ಏನಿಷ್ಟು ಪವರ್ ಇದೆಯಾ ಎಲೀಷನ್ಗೆ? ಎಲೀಷನ್ಗೆ ಇಷ್ಟು ಪವರ್ ಇದೆಯಾ? ಪವರ್ ಇದೆ ಅವನಿಗೆ. ಹೋಗಿ ಅರಸನ ಹತ್ರ ಕೂಡ ಕೇಳು, ಮಾತಾಡುವಷ್ಟಿದೆ. ಹಾಗಾದರೆ ಯಾಕೆ ಬೀದಿ ಬೀದಿ ಸುತ್ತಾ ಇದ್ದಾನೆ ಈತನು? ಸುವಾರ್ತೆ ಸೇವೆ ಮಾಡ್ತಾ ಇದ್ದಾನೆ. ಹೌದು, ಇದು ದೇವರ ಸೇವೆ. ಅರಸನ ಮುಂದಾಗಲಿ, ಸೇನಾಪತಿಯ ಮುಂದಾಗಲಿ ಮಾತಾಡಬೇಕೋ? ನಿನಗೇನೊಂದು ಕೆಲಸ ಆಗಬೇಕಾ? ಎಲ್ಲಿ? ಅರಸನ ಮುಂದೆ, ಸೇನಾಪತಿಯ ಮುಂದೆ. ಎಂಥ ದೊಡ್ಡ ಸ್ಥಾನ ಅಲ್ವಾ ಅವು? ನಿನಗೇನಾದರೂ ಕೆಲಸ ಆಗಬೇಕಾ ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಈ ಬುದ್ಧಿ, ಈ ಮನಸ್ಸು ನಮಗಿದೆಯಾ? ಯಾವಾಗ ನೋಡಿದ್ರು ಅಸಂತೃಪ್ತಿ, ಅಸಮಾಧಾನ, ಕೊರತೆಗಳು, ಕಷ್ಟಗಳು. ಕರ್ತನಿಗೆ ಗೊತ್ತಿಲ್ವಾ? ಯಾವಾಗಲೂ ಸಮಸ್ಯೆಗಳನ್ನು ಹೇಳ್ಕೊಂಡು ಅಳ್ಕೊಂಡಿರೋದು. ಪ್ರಾರ್ಥನೆಯೂ ಮಾಡಲ್ಲ ನಾವು, ದೇವರಿಗೂ ಹೇಳಲ್ಲ, ಸುಮ್ಮನೆ ಮನಸ್ಸಿಗೆ ಬೇಸರ ಮಾಡಿಕೊಳ್ಳೋದು, ಸುಮ್ಮನೆ ಮನ ನೊಂದುಕೊಳ್ಳೋದು. ಏನು ದೇವರೇ? ಅಬ್ರಹಾಮನು ಹೇಳ್ತಾನೆ, ಏನು ಕೊಟ್ಟರೆ ಏನು ದೇವರೇ, ನೀನು ಎಲ್ಲ ಕೊಟ್ಟಿದ್ದೀಯಾ, ಸಂತಾನ ಭಾಗ ಕೊಟ್ಟಿಲ್ಲ, ನನ್ನ ಆಸ್ತಿ ಎಲ್ಲ ಬೇರೊಬ್ಬರು ಪಾಲಾಗ್ಬಿಡ್ತದೆ, ಏನು ಪ್ರಯೋಜನ ಅಂತ ಬೇಸರ ಮಾಡ್ಕೊಳ್ತಾರೆ. ಆದರೆ ಈಕೆ ಆ ಬೇಸರನೂ ಮಾಡಿಕೊಳ್ಳಿಲ್ಲ. ನಮಗಿರುವ ಸಮಸ್ಯೆ ಸ್ವಾಮಿಗೆ ಗೊತ್ತಿಲ್ವಾ? ಗೊತ್ತು. ಆದರೆ ಅದನ್ನು ನಾವೇನು ಮಾಡ್ತೀವಿ ಗೊತ್ತಾ? ಮನುಷ್ಯರ ಮುಂದೆ ಹೇಳ್ಕೊಂಡು ತಿರುಗಾಡ್ತೀವಿ. ದೇವ್ರ ಹತ್ರ ಹೇಳಲ್ಲ. ಕೆಲವು ಜನರು ಮನುಷ್ಯರ ಹತ್ರ ಹೋಗಿ ಹೇಳ್ತಾರೆ. ಯಾರು ಮನೆಗೆ ಬಂದರೂ ಸಾಕು, ಅಯ್ಯೋ ಏನು ಹೇಳ್ತೀಯ, ನಮ್ಮ ಮನೆಯವ್ರು ಹಿಂಗೆ, ಏನು ಹೇಳ್ತೀಯ, ನಮ್ಮ ಮಕ್ಕಳು ಹಿಂಗೆ, ಏನು ಹೇಳೋದು, ನಮಗೆ ಸಾಲ ಹಿಂಗೆ, ಏನು ಹೇಳೋದು, ಇದು ಸಮಸ್ಯೆ, ಅದು ಸಮಸ್ಯೆ. ಮನೆಯ ಗುಟ್ಟೆಲ್ಲ ರಟ್ಟಾಗಿ ಬಿಟ್ಟಿರ್ತದೆ. ಯಾರಿಗೂ ಹೇಳಲ್ಲ, ನಾವು ಯಾರಿಗೂ ಹೇಳಲ್ಲ. ಆದರೆ ಬಂದವ್ರಿಗೆಲ್ಲ ಹೇಳ್ತಾ ಇರ್ತೀವಿ. ಅಯ್ಯೋ, ನಾನು ಯಾರ ಹತ್ರ ಹೇಳಿದೆ, ನಾನು ಯಾರಿಗೆ ಹೇಳ್ಕೊಂಡೆ? ನೀನು ಯಾರಿಗೂ ಹೇಳ್ಕೊಂಡಿಲ್ಲ, ಬಂದವ್ರಿಗೆಲ್ಲ ಹೇಳಿದೆ, ಅವ್ರು ಎಲ್ಲರಿಗೂ ಹೋಗಿ ಹೇಳ್ಕೊಂಡ್ರು. ಆಮೇಲೆ ಹೇಳೋದು, ಅಯ್ಯೋ ನನ್ನ ಕಷ್ಟ ಯಾರಿಗೂ ಗೊತ್ತಿಲ್ಲ ಅಂತ. ಯಾರಿಗೂ ಗೊತ್ತಿಲ್ಲ? ಊರಿಗೆಲ್ಲ ಗೊತ್ತು ನಿನ್ನ ಕಷ್ಟ ಏನು ಅಂತ, ನಿನ್ನ ಸಮಸ್ಯೆ ಏನಂತ ಊರಿಗೆಲ್ಲ ಗೊತ್ತು. ಆದರೆ ಈಕೆ ಹೇಳಿದ ಮಾತು ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ, ನನಗೇನು ತೊಂದರೆ ಇಲ್ಲ. ಈ ಮನಸ್ಸು ನೋಡಿ, ನಮಗೆ 9 ವಿಷಯಗಳಲ್ಲಿ ದೇವರ ಆಶೀರ್ವಾದ ಕೊಟ್ಟಿರ್ತಾನೆ, ಒಂದು ಕೊರತೆ ಇರುತ್ತೆ. ನಾವು 9 ಸುಖ ವಿಷಯಗಳನ್ನು ಸ್ತೋತ್ರ ಮಾಡಲ್ಲ, ಒಂದು ಕೊರತೆಯನ್ನು ಎತ್ತಿ ತೋರಿಸ್ತಾ ಇರ್ತೀವಿ. ದೇವರೇ, ಏನಕ್ಕಪ್ಪ ಈ ವಿಷಯ, ಏನಕ್ಕಪ್ಪ ಈ ವಿಷಯ, ಏನಕ್ಕಪ್ಪ ಈ ವಿಷಯ. ಇವತ್ತು ನಾವು ದೇವರಿಗೆ ಹೇಳಬೇಕು, ದೇವರೇ, ನನ್ನಲ್ಲಿ ಒಂದು ಕೊರತೆ ಇದೆ, ನನಗೊಂದು ಸಮಸ್ಯೆ ಇದೆ, ಆದರೆ ಎಷ್ಟೋ ಸುಖವಾಗಿ ಇಟ್ಟಿದ್ದೀಯಲ್ಲ, ನಿನಗೆ ಸ್ತೋತ್ರ. ಎಷ್ಟೋ ಜನಕ್ಕೆ ಆರೋಗ್ಯ ಇಲ್ಲ, ಎಷ್ಟೋ ಜನಕ್ಕೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ,
ಎಷ್ಟೋ ಜನಕ್ಕೆ ಸಮಸ್ಯೆಗಳು, ಶತ್ರುಗಳು, ರೋಗಗಳು, ವೇದನೆಗಳು ಎಲ್ಲ ಇದೆ. ಕೆಲವರು ಹೇಳ್ತಾರೆ ನನಗೇನೂ ಬೇಡ, ಆರೋಗ್ಯ ಸಾಕು ಅಂತ ಬೇಡ್ಕೊಳ್ತಾರೆ. ಆರೋಗ್ಯಕ್ಕೋಸ್ಕರ ಒದ್ದಾಡ್ತಾರೆ. ನಮಗೆ ಆರೋಗ್ಯ ಇದೆ, ನಮಗೆ ಮನೆ ಇದೆ, ನಮಗೆ ಕೆಲಸ ಇದೆ, ಯಾವುದೋ ಒಂದು ಸಮಸ್ಯೆ ಇದೆ, ಇಲ್ಲ ಅಂತಿಲ್ಲ. ಆದರೆ ಮನುಷ್ಯರ ಮುಖ, ಮನುಷ್ಯರ ಮನಸ್ಸು ಯಾವಾಗಲೂ ಈ ಒಂದು ಸಮಸ್ಯೆಯಲ್ಲಿರ್ತದೆ. ಆತಗೆ ಏನು ಮಾಡ್ತಾಳೆ ಗೊತ್ತಾ? ನಾನು ಸುಖವಾಗಿದ್ದೇನಯ್ಯ, ನಾನು ಸುಖವಾಗಿದ್ದೇನೆ ಎಂದು ಹೇಳುತ್ತಾಳೆ. ಇದನ್ನು ನನ್ನ ಪ್ರಿಯ ದೇವಜನವೇ, ದೇವರ ಹತ್ರ ನಾವು ಬಂದಾಗ ಮೊದಲು ನಾವು ಮಾಡಬೇಕಾಗಿರೋದೇನು? ಸ್ತೋತ್ರ, ಸ್ತುತಿ. ಮೊದಲೇ ಹೋಗಿ ದೇವರ ಹತ್ರ ಕಂಪ್ಲೇಂಟ್ ಮಾಡೋದಲ್ಲ, ಅಪ್ಪ ಏನಪ್ಪ ಅನ್ನೋದಲ್ಲ. ಮೊದಲು ದೇವರ ಹತ್ರ ಏನು ಮಾಡಬೇಕು? ಪ್ರಾರ್ಥನೆಗೆ ಕೂತ್ಕೊಂಡಾಗ ಮೊದಲನೇದು ಏನು ಮಾಡಬೇಕು? ಸ್ತುತಿ ಮಾಡಬೇಕು. ಅದು ಕಲಿಬೇಕು. ಎತ್ತಿದ ತಕ್ಷಣ ಲಿಸ್ಟು, ತರಕಾರಿ ಲಿಸ್ಟ್ ಥರ, ಅಂಗಡಿಗೆ ಲಿಸ್ಟ್ ಕೊಟ್ಟ ಥರ, ಅಪ್ಪ ನನಗೆ ಇದು ಬೇಕು, ನನ್ನ ಮಕ್ಳು ಹಿಂಗೆ ಮಾಡ್ತಾರೆ, ನನ್ನ ಗಂಡ ಹಿಂಗೆ ಮಾಡ್ತಾನೆ, ನನ್ನ ಮನೆಯವ್ರು ಹಿಂಗೆ ಮಾಡ್ತಾರೆ, ಪಕ್ಕದಲ್ಲಿರೋ ಹಿಂಗೆ ಮಾಡ್ತಾರೆ, ಇದು ಕಂಪ್ಲೇಂಟ್ಗಳು ಕೊಡೋದಲ್ಲ. ಮೊದಲು ದೇವರಿಗೆ ಸ್ತುತಿ ಮಾಡಬೇಕಪ್ಪ. ಆರೋಗ್ಯ ಕೊಟ್ಟಿದೀಯಾ, ತಿನ್ನೋಕೆ ಊಟ ಕೊಟ್ಟಿದೀಯಾ, ಇರೋಕ್ಕೆ ಮನೆ ಕೊಟ್ಟಿದೀಯಾ, ಎಲ್ಲ ಕೊಟ್ಟಿದೆಯಾ, ನಿನಗೆ ಸ್ತೋತ್ರ ಅಪ್ಪ. ಇನ್ನು ಎಷ್ಟೋ ಜನರು ನನಗಿಂತ ಹೀನವಾಗಿದ್ದಾರೆ, ನನ್ನನ್ನು ಈ ಸ್ಥಿತಿಗೆ ಇಟ್ಟಿದೆಯಲ್ಲ, ನಿನಗೆ ಸ್ತೋತ್ರ ಅಪ್ಪ. ಇದೆಲ್ಲ ನೋಡಿ ಈಕೆ ಹೇಳ್ತಾ ಇರೋದು ಇದೆ. ಶೂನ್ಯಮೇಳದ ಸ್ತ್ರೀ ಹೇಳ್ತಾ ಇರೋದು, ಓಕೆ ನನಗೆಲ್ಲ ದೇವರು ಕೊಟ್ಟಿದ್ದಾನಯ್ಯ, ನಾನು ಸುಖವಾಗಿದ್ದೀನಯ್ಯ ಅಂತ ಹೇಳ್ತಾಳೆ. ನಾವು ಗುಣಗುಟ್ಟೋರ, ಕಂಪ್ಲೇಂಟ್ ಹೇಳೋರ, ನಮ್ಮ ಮನೆಯ ಗುಟ್ಟನ್ನು ರಟ್ಟು ಮಾಡೋರ, ನಾವಿಲ್ಲಂದ್ರೆ ಬೇರೆಯವ್ರ ಮೇಲೆ ನಿಂದೆ ಹಾಕಿಬಿಟ್ಟು ಅವರಂಗೆ ಇವರಂಗೆ ಅಂತ ಹೇಳೋರ ಯಾವುದೇ ಇಲ್ಲ. ಈಕೆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಆಕೆಯು ಗೌರವಾನ್ವಿತವಾಗಿ ನಡ್ಕೊಳ್ತಾ ಇದ್ದಾಳೆ, ಯಾವುದನ್ನು ಹೇಳಲಿಲ್ಲ, ಹಾಗೆ ಉತ್ತರ ಕೊಟ್ಟಳು. ಇದು ಇಷ್ಟು ಹೇಳಿದ ಮೇಲೆ ಆಮೇಲೆ ಎಲಿಷನು, ಆಕೆ ಹೊರಟೋಗ್ತಾಳೆ. ಆಕೆ ಎಲಿಷನು ಆ ಮನೆಗೆ ಹೊರಟೋಗ್ತಾಳೆ. ಆವಾಗ ಕೇಳ್ತಾಳೆ, ಗೆಹಜಿ ನೀನು ಸ್ವಲ್ಪ ಕೆಳಗೆ ಮೈಗೆ ಬರ್ತಾ ಇತ್ತೀಯಲ್ಲ, ಈಗ ಯಜಮಾನ ಮೇಲೆ ಇದ್ದರೆ ಈ ಸುವಾರ್ತೆ ಸೇವಕ ಹೆಲ್ಪರ್ ತಾನೇ ಹೋಗಿ ನೀರು ತೊಗೊಂಬರೋದು, ಇಲ್ಲ ಊಟ ತೊಗೊಂಬರೋದು, ಅವ್ರಿಗೆ ಗೊತ್ತಾಗುತ್ತೆ ಏನು ವಿಷಯ, ಅವ್ರ ಕೊರತೆ ಏನಂತ ಗೊತ್ತಾಗಿರುತ್ತೆ. ಆಮೇಲೆ ಎಲಿಷನು ಗೆಹಿಜಿ ಹತ್ರ ಆಕೆ ಹೊರಟೋದ ಮೇಲೆ ಕೇಳ್ತಾಳೆ, ನಾವು ಆಕೆಗೆ ಇಷ್ಟೆಲ್ಲ ಆಕೆ ಮಾಡಿದಾಳಲ್ಲ, ಯಾವ ಉಪಕಾರ ನಾವು ಮಾಡ್ಬೋದು ಆಕೆಗೆ ಅಂತ ಕೇಳ್ತಾರೆ. ಅವನು ಆಕೆಗೆ ಆವಾಗ ಹೇಳ್ತಾನೆ, ಆಕೆಗೆ ಮಗನಿಲ್ಲ, ಆಕೆಗೇನಿಲ್ಲ, ಮಗನಿಲ್ಲ, ಗಂಡನು ಕೂಡ ಮುದುಕನಾಗಿದ್ದಾನೆ. ಇನ್ನು ಅಷ್ಟೇ, ಅವ್ರು ನೋಡ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಮಕ್ಕಳಿಲ್ಲ ಅಂದರೆ ಇನ್ನೇನು ಅವ್ರಿಗೆ ಫ್ಯೂಚರು. ಈಗ ಎಷ್ಟೋ ಜನ ತಂದೆ ತಾಯಿಗಳು ಅಂದರೆ ತಂದೆ ತಾಯಿಗಳು ಏನಕ್ಕೆ ಮಕ್ಕಳು ಬೇಕಂದ್ಕೊಳ್ತಾರೆ ಗೊತ್ತಾ? ಏನಕ್ಕಂದ್ರೆ ನಾವು ವಯಸ್ಸಾದಾಗ ಇಲ್ಲವೇ ನಾವು ದುಡ್ದಿದ್ದು ಯಾರಿಗೋ ಪಾಲಾಗ್ಬಿಡ್ತದಲ್ವಾ ಅದು ಅವರು ನಮ್ಮ ಮಕ್ಕಳಿಗಾಗಲಿ ಅಂತ ಆಸೆ ಪಡ್ತಾರೆ. ಈಗ ಈತ್ಗೆ ನಿಸ್ವಾರ್ಥವಾಗಿ ತನಗಿರುವುದರಲ್ಲಿ ದೇವರ ಸೇವೆಗೆ, ಸೇವಕರಿಗೆ ಆಕೆ ಕೊಟ್ಟಿದ್ದಾಳೆ. ದೇವರ ರಾಜ್ಯಕ್ಕಾಗಿ ದೇವರ ವಾಕ್ಯ ಏನು ಹೇಳುತ್ತೆ? ಮತ್ತಾಯ 6:33ನೇ ವಾಕ್ಯದಲ್ಲಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವು ಅಂತ ಹೇಳ್ತದೆ. ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ, ಅಂದರೆ ದೇವರ ರಾಜ್ಯ ಅನ್ನೋದೇನು ಗೊತ್ತಾ? ಸುವಾರ್ತೆ ಸಾರುವುದು, ವಾಕ್ಯಗಳನ್ನು ಹಂಚುವುದು, ಆ ಸೇವೆಗಳನ್ನು ಬಲಪಡಿಸುವುದು, ಯಾರಿಗಾದರೂ ಬೈಬಲ್ ಕೊಡೋಕ್ಕೂ, ಕರಪತ್ರ ಕೊಡೋಕ್ಕೂ, ಯಾರಿಗಾದರೂ ಕಷ್ಟದಲ್ಲಿರೋರಿಗೆ, ವಿಧವೆಯರಿಗೆ ಒಂದು ಸಹಾಯ ಮಾಡಲಿಕ್ಕೂ, ಇದು ದೇವರ ರಾಜ್ಯ. ಇದು ದೇವರ ರಾಜ್ಯ. ಅದಕ್ಕಾಗಿ ನಾವೇನು ಮಾಡಬೇಕು? ಇನ್ವೆಸ್ಟ್ ಮಾಡಬೇಕು, ಅದನ್ನು ಅದರಲ್ಲಿ ಹಾಕಬೇಕು. ಅದನ್ನು ಹಾಕಿದರೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಈ ಬಡವನಿಗೆ ನೀನು ಮಾಡಿದ್ದು ನನಗೂ ಮಾಡಿದ ಹಾಗಾಯಿತು. ದೇವರು ಯಾಕೆ ಎಷ್ಟು ಚೆನ್ನಾಗಿ ಹೇಳ್ತದಲ್ಲ, ಈ ಒಂದು ಬಲಹೀನನಿಗೆ ನೀನು ಏನು ಮಾಡ್ದೋ ಅದು ನನಗೆ ಮಾಡ್ದಂಗಾಯಿತು. ಅದರರ್ಥ ನಾವು ಇವತ್ತು ಏನು ಅದನ್ನು ಸೇವೆಯಲ್ಲಿ ಮಾಡುತ್ತೇವೋ ಖಂಡಿತ ಅದು ನಮಗೆ ಪ್ರತಿವಾಗಿ ಹಿಂತಿರುಗಿ ದೇವರು ಕೊಡಲ್ವಾ? ದೇವರು ಕೊಡಲ್ವಾ? ಕೊಡ್ತಾರೆ. ಕೆಲವರು ನೀವು ಇದನ್ನು ಅನುಭವಿಸಿದ್ದೀರಾ ಆಲ್ರೆಡಿ, ಕೆಲವರು ಮುಂದೆ ಖಂಡಿತ ಅನುಭವಿಸ್ತೀರಿ. ಮಾತನ್ನು ನಂಬಿರಿ. ಹಾಗಾದರೆ ಸಾಲ ಮಾಡಿ ಕೊಡಬೇಡ್ರಿ, ಬೇರೆಯವ್ರ ಹತ್ರಿಂದ ತಗೊಂಬಂದು ಕೊಡಬೇಡ್ರಿ. ಕೆಲವರು ಸೇವಕರು ಹೇಳ್ತಾರೆ ಸಭೆ, ಕೆಲವರು ನಾನೇನು ನೋಡಿ ಕೇಳಿದ್ದೀನಿ, ನಿಮಗೆ ಏನೋ ಸರ್ಪದೋಷ ಆಗಿಬಿಟ್ಟಿದೆ, ನಿಮಗೇನೋ ದುಷ್ಟನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಏನೋ ತೊಂದರೆ ಮಾಡಿಸ್ಬಿಟ್ಟಿದ್ದಾರೆ ನಿಮಗೆ, ಅದನ್ನು ನಾನು ತೆಗಿತೀನಿ. ಒಂದು 24,000 ರೂಪಾಯಿ ದುಡ್ಡು ತೊಗೊಂಬರ್ರಿ, ಅರ್ಧ ಕೆಜಿ 1 ಕೆಜಿ ಖರ್ಜೂರ ತೊಗೊಂಬರ್ರಿ, ಗೋಡಂಬಿ ತೊಗೊಂಬರ್ರಿ, ಹೂವಿನ ಹಾರ ತೊಗೊಂಬರ್ರಿ, ಉಪ್ಪು ತೊಗೊಂಬರ್ರಿ, ಸಕ್ಕರೆ ತೊಗೊಂಬರ್ರಿ, ಬಿಟ್ಟರೆ ಎಲ್ಲ ಮಸಾಲೆಗಳು
ಎಲ್ಲ ಎಣ್ಣೆಗಳು ಎಲ್ಲ ಇನ್ನೆಲ್ಲ ತೊಗೊಂಡಿದ್ದಾರೆ, ಇನ್ನು ಸ್ವಲ್ಪ ಬೇಕಲ್ವ ತಗೊಂಬಂದು ಮಾಡ್ಕೊಂಡ್ಬಿಡ್ತಾರೆ. ನಿಮಗೆ ಕಷ್ಟ ಆಗಿದೆ, ಶಾಪ ಆಗಿದೆ, ಮಾಟಮಂತ್ರ ಆಗಿದೆ ಅಂತ ಹೇಳಿದರೆ ಸೇವಕರು ಫ್ರೀಯಾಗಿ ಬಿಡಿಸ್ಬೇಕು, ಹೌದು ತಾನೇ? ಆಮೇಲೆ ಉಪಕಾರ ಆದರೆ ನೀವೇನಾದರೂ ಕೃತಜ್ಞತೆಯಿಂದ ಆಲಯಕ್ಕೆ ಕೊಡಬೇಕು. ಆದರೆ ಈಗಿನ ಕೆಲವು ಸೇವಕರು ಅಂಥವರ ಹತ್ರನೇ ಜಾಸ್ತಿ ಜನ ಹೋಗೋದು. ಏನೋ ನಿಮ್ಮ ಗಂಡನಿಗೆ ಏನೋ ಮಾಡಿಬಿಟ್ಟಿಸಿದ್ದಾರೆ, ನಿಮ್ಮ ಮನೆಯವ್ರಿಗೇನೋ ಮಾಡಿಸ್ಬಿಟ್ಟಿದ್ದಾರಮ್ಮ ಅಂದರೆ ಅಯ್ಯೋಯ್ಯೋ ಹೌದಾ ಅಯ್ಯ ಏನು ಮಾಡೋದಯ್ಯ, ನೀನು 4 ವಾರ ಬಂದುಬಿಡು ಚರ್ಚ್ಗೆ. 4 ವಾರ ನಾನೆಲ್ಲ ಕೇಳಿಸ್ಕೊಂಡೆ, ಬೆಂಗಳೂರಲ್ಲಿ ಒಂದು ಚರ್ಚ್ ಇದೆಯಂತೆ, ಆ ಬೆಂಗಳೂರು ಚರ್ಚಲ್ಲಿ ಇದೇ ನಡೀತಾರೆ. ಯಾರ ಚರ್ಚ್ಗೆ ಹೋದರೂ ಕೂಡ ಹೇಳೋದೊಂದೇ, ನಿಮ್ಮ ಗಂಡನಿಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರಮ್ಮ, ಅದಕ್ಕೆ ನಿನ್ನ ಮೇಲೆ ಮನಸ್ಸೇ ಇಲ್ಲ, ಮನೆಗೆ ಬರಲ್ಲ ಅಂಥೇಳಿ. ಓಕೆ, ಅದಿರಲಿ, ಇದು ಬೇರೆ ಸ್ಟೋರಿ ಆಗಿಬಿಡ್ತದೆ ನಾನು ಹೇಳೋಕ್ಕೆ ಹೋದರೆ. ಆದರೆ ಆಮೇಲೆ ಅಯ್ಯ ಏನು ಮಾಡೋದು, ನನಗೆ ಒಂದು 2-3 ಫೋನ್ ಮಾಡಿದ್ದಾರೆ, ಇದಕ್ಕೆ ಎಷ್ಟೋ ಜನ ಅದ್ರ ಬಗ್ಗೆ ಹೇಳಿದ್ದಾರೆ. 2-3 ನನಗೆ ಹೇಳಿದ್ದಾರೆ, ಅಯ್ಯ ಈ ಥರ ಅಂತ ಹೋದರೆ ಅವ್ರು ಹೇಳಿದರು, ಅಮ್ಮ ಏನು ಮಾಡೋಕ್ಕಾಗಲ್ಲ, ನೀನು 4 ವಾರ ಬರಬೇಕು. 4 ವಾರ ಬರೋಕ್ಕೆ ಮುಂಚೆ ಈ ಮೇಣದ ಬತ್ತಿ ಎತ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಹಚ್ಚು, ದೆವ್ವ ಇದೆಯಾ, ಮಾಟಮಂತ್ರ ಆಗಿದೆಯಾ ಅಂತ ನಾವು ತಿರುಗಿ ಎತ್ಕೊಂಬಂದು ನಾನು ತೋರಿಸು, ನಾನು ಹೇಳ್ತೀನಿ ಅಂತ ಹೇಳ್ತಾರಂತೆ. ಅವರು ಬೇಡದ ಬತ್ತಿ ಎತ್ಕೊಂಡೋಗಿ ಏನೋ ಕಪ್ಪು ಗಿಪ್ಪಗೆ ಆಗಿಬಿಟ್ರೆ, ಅಯ್ಯ ಹಿಂಗೆ ಆಗ್ಬಿಟ್ಟಿದೆ, ಆಗ್ಬಿಟ್ಟಿದೆಯಮ್ಮ, ಮಾಟಮಂತ್ರ ಮಾಡಿಸ್ಬಿಟ್ಟವ್ರೆ. ಅಯ್ಯ ಯಾರಯ್ಯ, ನಿಮ್ಮವರೇ, ನಿಮ್ಮ ಸಂಬಂಧಿಕರೇ, ನಿಮ್ಮೂರವರೇ, ಇನ್ಯಾರು ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ ನಿಮ್ಮೂರಲ್ಲಿ ಇಡೋಕ್ಕೆ, ಡೆಲ್ಲಿಯಿಂದ ಬರ್ತಾರಾ, ನಿಮ್ಮವರೇ ನಿಮಗೆ ಮಾಡಿಸೋದು ಅಂತ ಹೇಳ್ಬಿಡ್ತಾರೆ. ಅಯ್ಯೋಯ್ಯೋ ಏನು ಮಾಡೋದಯ್ಯ, ಏನು ಮಾಡೋದು, 4 ವಾರ ಬಂದ್ರೆ 24,000 ಕಟ್ಟಬೇಕು. ಅಯ್ಯ ನಾವು ಬಡವರು. ಅಮ್ಮ ಏನು ಮಾಡೋಕ್ಕಾಗಲ್ಲಮ್ಮ, ಎಲ್ಲರೂ ಬಡವರೇ, ದೇವ್ರ ಸೇವೆ ನಡಿಬೇಕಲ್ವಾ. ಅದಕ್ಕೆ 5 ಎಕರೆ ಕೊತ್ಕೊಂಡಿದ್ದಾರಂತೆ. ಈಗ ಬೆಂಗಳೂರಲ್ಲಿ 5 ಎಕರೆ ಜಮೀನು, ಒಂದು 2-3 ವರ್ಷ ಸ್ಟಾರ್ಟ್ ಆಯಿತು. ಏನು ಮಾಡೋದಮ್ಮ, ದೇವ್ರ ಸೇವೆಗೆ ಬೇಕಲ್ಲಮ್ಮ. ಸೇವಕರು ಫ್ಲೈನಲ್ಲಿ ಬರಬೇಕು, ಏರೋಪ್ಲೇನಲ್ಲಿ ಬರಬೇಕು, ಸೇವಕರು ಇಲ್ಲಿ ಬಂದು ತಂಗಬೇಕು, 5 ಸ್ಟಾರ್ ಹೋಟ್ಲಲ್ಲೆಲ್ಲ. ಅವ್ರು ಹೇಳಲ್ಲ ಇದನ್ನೆಲ್ಲ, ನಾನು ಹೇಳ್ತಾ ಇದ್ದೀನಿ. ಅವಾಗೇನು ಮಾಡ್ತಾರೆ, 24,000 ಒಬ್ಬೊಬ್ಬರ ಹತ್ರ ಚಾರ್ಜ್ ಮಾಡಿ. ಅವ್ರು ನನಗೆ ಹೇಳಿದ್ದಾರೆ, ಅಯ್ಯ ನನಗೆ ಸತ್ಯ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ಅಯ್ಯ ನಾನು ತಾಳಿ ಇಟ್ಬಿಟ್ಟು ಎತ್ಕೊಂಡೋಗಿ ಅವ್ರಿಗೆ 24,000 ಕೊಟ್ಟೆ, ಬಿಡುಗಡೆನೂ ಆಗಲಿಲ್ಲ, ಆರೋಗ್ಯನೂ ಸಿಗಲಿಲ್ಲ. ಸತ್ಯದ ಮಾತು, ತಾಳಿ ಎತ್ಕೊಂಡೋಗಿಟ್ಟು ಏನು ಕೊಡಬೇಕಾಗಿರೋದು ಕರ್ಮ. ದೇವರ ಕೇಳಿದ್ರೆ ಈ ಮಾತನ್ನು ಹೋಗಿ ಅವರಿದ್ದ ಹೇಳ್ತಾರೆ. 4 ವಾರ ಹೋದರೆ ಬಾತ್ರೂಮ್ಗೆ ಅಲ್ಲಿ ಹೋಗೋಕ್ಕೆ, ಆ ಚರ್ಚಲ್ಲಿ ಬಾತ್ರೂಮ್ಗೆ ಹೋಗೋಕ್ಕೆ 10 ರೂಪಾಯಿ. ಎಲ್ಲಿ ಆಚೆಗಡೆ ಅಲ್ಲ, ಪಬ್ಲಿಕ್ ಅಲ್ಲ, ಅಲ್ಲಿ ಚರ್ಚಲ್ಲಿ 10 ರೂಪಾಯಿ. ಅದರಿಂದ ಒಂದು ವಾರಕ್ಕೆ 18,000 ರೂಪಾಯಿ ಇನ್ಕಮ್ ಅಂತೆ. ವಾರಕ್ಕೆ 18,000 ರೂಪಾಯಿ ಬಾತ್ರೂಮಿಂದ. ವಾವ್, ಏನು ಸೇವೆ ಅಲ್ವಾ, ಉಪಕಾರ ಅಲ್ವಾ, ಬರೋ ಜನರಿಗೆ ಎಷ್ಟು ಸೇವೆ ಮಾಡ್ತಾರಲ್ವಾ. ಈಗ ನೋಡಿದ್ರೆ ಅಲ್ಲಿ ಸೇವಕರ ಖರ್ಚಿಗೆ ದುಡ್ಡು, ಸೇವಕರ ಕೋಲಿಟ್ರೆಗೆ ದುಡ್ಡು, ಲಕ್ಷಗಳು. ಅಂದರೆ ಇದು ಯಾಕೆ ಹೇಳ್ತಾ ಇದ್ದಾನೆ, ದೇವರ ಮಕ್ಕಳಾಗಿರುವ ನಾವು ಉಪಕಾರ ಮಾಡುವ ಬದಲು ಅವರಿಂದ ಕಿತ್ಕೊಳ್ಳೋದು, ಅಪಕಾರ ಮಾಡೋದು. ದೇವರು ಹಿಂಗೆ ಹೇಳಿದ್ರೆ, ಈ ಸೇವೆನ ಹೇಳಿದ್ರೆ, ದುಡ್ಡಿನ ಮೇಲೆ ಸೇವೆ ಮಾಡಿರಿ, ದುಡ್ಡು ಕೊಟ್ರೇನೆ ಬಿಡುಗಡೆ ಆಗುತ್ತೆ, ದುಡ್ಡು ಕೊಟ್ರೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ದೇವರು ಹೇಳಿದ್ದಾರ ನೋಡಿ. ಹಾಗೆ ಆದರೆ ಜನರು ಅಲ್ಲೇ ಹೋಗೋದು, ಜನ ಬಿಡುಗಡೆ ಬಿಡುಗಡೆ ಬಿಡುಗಡೆ. ದೇವರು ವಾಕ್ಯ ಹೇಳುತ್ತಾ ಹಾಗಲ್ಲ. ದೇವರ ರಾಜ್ಯ ಅಂದರೆ ಆ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲ. ಎಷ್ಟೋ ಬಡ ಸೇವೆಗಳಿದ್ದಾವೆ, ಹಳ್ಳಿ ಸೇವೆಗಳಿದ್ದಾವೆ, ಬಡವರಿದ್ದಾರೆ, ವಿಧವೆಯರಿದ್ದಾರೆ, ತುಂಬ ಮಾತ್ರೆ ಮದ್ದುಗಳಿಗೂ ಮೆಡಿಸಿನ್ ತಗೊಳ್ಳೋಕ್ಕಾಗದೇ ಇರುವಂಥ ಜನರಿದ್ದಾರೆ. ಅಂಥವ ಸೇವೆಗಳಿಗೆ ನಾವು ಕೊಡಬೇಕು, ಅಂಥವ್ರನ್ನ ಉತ್ತೇಜಿಸಬೇಕು, ಬೇರೆ ಏನೋ ಮಾಡೋದಕ್ಕೋಸ್ಕರ ಅಲ್ಲ. ಈಗಿರಲಿ, ಈಗ ಇಷ್ಟೆಲ್ಲ ಮಾಡಿದರು, ಅಯ್ಯ ನಾನೇನು ಹೇಳೋದು, ಸುಖವಾಗಿದ್ದೀನಿ ಅಂತ ಹೇಳ್ತಾನೆ. ಈ ಗೆಹಜಿ ಹೇಳ್ತಾನೆ, ಅಯ್ಯ ಅವರಿಗೆ ಮಕ್ಕಳು ಬೇಕು, ಮಕ್ಕಳಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ತಿರುಗಿ ಕರ್ಕೊಂಬ ಅಂತ ಹೇಳ್ತಾ ಇದ್ದಾನೆ. ಒಟ್ಟಗದ್ಲಾಕೆ ತಿರುಗಿ ಕರ್ಕೊಂಡು ಬಾ ಅಂತ ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲ ಹತ್ತಿರ ನಿಂತಳು. ಎಲ್ಲಿ ನಿಂತ್ಕೊಂಡ್ಲಾಕೆ? ಬಾಗಿಲ ಹತ್ರ ನಿಂತ್ಕೊಳ್ತಾಳೆ. ಯಾವಾಗ ಬಂದರೂ ಪಾಪ ಗಂಡಸರು ಒಳಗಡೆ ಇದ್ದಾರೆ, ಆಕೆ ಅಲ್ಲೇ ನಿಂತಳು. ಎಲೀಷನು ಆಕೆಗೆ 16ನೇ ವಚನ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂತನು. ಹಲ್ಲೆಲೂಯಾ. ಏನು ಹೇಳ್ತಾ ಇದೆ ಇಲ್ಲಿ? ಒಂದೇ ಮಾತು ಎಲೀಷನು ಹೇಳ್ತಾ ಇರೋದು, ಅಮ್ಮ ನನ್ನ ಹತ್ರ ನಿನ್ನ ಕೊರತೆ ಹೇಳಲಿಲ್ಲ, ನಿನಗೇನು ಅವಶ್ಯಕತೆ ಹೇಳಲಿಲ್ಲ, ನೀನು ಉಪಕಾರ ಮಾಡಿದೆಯೇ ಹೊರತು ಪ್ರತ್ಯುಪಕಾರವನ್ನು ಬಯಸಲಿಲ್ಲ. ಆದರೆ ಎಷ್ಟೋ ದಿನ ಆಗಿದೆ,
ಈ ವ್ಯಕ್ತಿಗಳು ಬಂದು ಹೋಗ್ತಾ ಇದ್ದಾರೆ, ತಂಗಿ ಹೋಗ್ತಾ ಇದ್ದಾರೆ. ಆದರೆ ಒಂದು ದಿವಸ ಎಲೀಷನ್ಗೆ ಅನಿಸ್ತು, ಇಷ್ಟು ಮಾಡಿದಾಳಲ್ಲ ಪಾಪ ಆಕೆಗೆ, ನಾವೇನಾದರೂ ಪ್ರತ್ಯುಪಕಾರ ಮಾಡಬೇಕಲ್ವಾ, ಹಾಗೆ ಹೇಗೆ ಇರೋದು ಅಂತ ಹೇಳಿ ಆಕೆಯನ್ನು ಕರೆದು ಇದನ್ನು ಕೇಳ್ತಾಳೆ. ನೋಡಿ, ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ನನ್ನ ಕೊರತೆಗಳನ್ನು ನೀಗಿಸಲಿಕ್ಕೆ ಶಕ್ತನ ಇಲ್ವಾ? ಆದರೆ ನಾವು ನಮ್ಮ ಕೃತ್ಯಗಳಲ್ಲಿ ಸರಿಯಾಗಿರಬೇಕು. ಕೆಲವು ಸಾರಿ ಇಸ್ರಾಯೇಲರು ದೇವರು ಉಪಕಾರ ಮಾಡಿಲ್ಲ ಅಂತ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಓ ದೊಡ್ಡ ದೇವರು, ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಸಾಯಿಸಕ್ಕೆ ಕರ್ಕೊಂಡು ಬಂದುಬಿಟ್ರು. ಅವ್ರು ನೋಡಿ ಎಲ್ಲ ಅಕ್ಕಪಕ್ಕದವರೆಲ್ಲ ನಾನ್ ವೆಜ್ ತಿಂತಾವ್ರೆ, ನಮಗೆ ಯಾವಾಗಲೂ ತರಕಾರಿಗಳೇ ಆಗ್ತಾವ್ರೆ, ಏನಿದು ಅಂತ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಪ್ಪ, ನನ್ನ ಬಿಡಿಸ್ಕೊಂಡ್ಬಂದಿದ್ದೀರಿ, ದಾಸತ್ವದಿಂದ ಬಿಡಿಸ್ಕೊಂಡು ಬಂದಿರಿ ಅಂತ ಕೃತಜ್ಞತೆ ಬೇಕಲ್ವಾ, ಸ್ತೋತ್ರ ಮಾಡಬೇಕಲ್ವಾ. ಬದಲಾಗಿ ಅಯ್ಯೋ ನಮಗೆ ನೀರಿಲ್ಲ, ಅಯ್ಯೋ ನಮಗೆ ಊಟ ಇಲ್ಲ, ಅಯ್ಯೋ ನಮಗೆ ಶತ್ರುಗಳು, ಅಯ್ಯೋ ನಮಗೆ ಸಮಸ್ಯೆಗಳು, ಇದೇನು ಗುಣಗುಟ್ಟಬಾರದು. ಗುಣಗುಟ್ಟುವವರು ಹೊಂದಿಕೊಳ್ಳೋದಲ್ಲ, ಆದರೆ ಸ್ತೋತ್ರ ಮಾಡುವವರು, ಸಂತೃಪ್ತಿಯಿಂದಿರುವವರು ದೇವರಿಂದ ಹೊಂದಿಕೊಳ್ಳುತ್ತಾರೆ. ನಿಮ್ಮ ಕೊರತೆಗಳು ದೇವರಿಗೆ ಗೊತ್ತಿಲ್ವಾ? ನಿಮ್ಮ ಕೊರತೆಗಳು ಗೊತ್ತಿಲ್ವಾ? ಗೊತ್ತಿದೆ. ದೇವರ ವಾಕ್ಯ ಹೇಳುತ್ತದೆ, ನಿಮಗೇನು ಬೇಕಾದೆಯೋ ನಾವು ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ನಿಮಗೆ ಬೇಕಾದದ್ದನ್ನು ಕರ್ತನಿಗೆ ತಿಳಿಯಪಡಿಸಿರಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ನಮಗೆ ಬೇಕಾಗಿರುವುದು ದೇವರ ಹತ್ರ ಹೇಳೋಣ, ಮನುಷ್ಯರ ಹತ್ರ ಹೇಳ್ಕೊಳ್ಳೋದಲ್ಲ. ಪ್ರತಿ ಮನುಷ್ಯರ ಹತ್ರ ಹೇಳ್ಕೊಳ್ಳೋದಲ್ಲ, ದೇವರು ಖಂಡಿತ ಸ್ಥಾನ ಮಾಡ್ತಾನೆ. ಈಗ ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಹಿಂಗೆ ಯಾಕೆ ಹೇಳಿ ನಮಗೆ ಆಸೆ ಹುಟ್ಟಿಸ್ತೀರಾ? ಸುಮ್ಮನೆ ಬೇಡ ಅಯ್ಯ, ನಾವು ಸುಖವಾಗಿದ್ದೀವಿ, ಇರೋದರಲ್ಲಿ ಏನೋ ಸಮಾಧಾನವಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ. ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. 1 ವರ್ಷ ಆಗಿರುವಂಥ ವಾಕ್ಯನ ಅಲ್ಲೇ ಬರೆದು ಬಿಟ್ಟಿದೆ. 1 ವರ್ಷ ಆಗಿರ್ಬೋದು, ಆಕೆ ಗರ್ಭಿಣಿ ಆದಾಗ ಗೊತ್ತಾಗುತ್ತಲ್ಲ, ಗರ್ಭಿಣಿ ಆದಳು, ಎತ್ತಳು, ಆಕೆಗೆ ಸಂತೋಷ. ದೇವರು ನೋಡಿ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ದಿನ ದೇವಜನವೇ, ನೀವು ನಾನು ಇರುವುದರಲ್ಲಿ ಉಪಕಾರ ಮಾಡುತ್ತಾ, ಎಲ್ಲಿ ಉಪಕಾರ ಮಾಡಬೇಕು? ಮೋಸ ಮಾಡುವ ಜಾಗದಲ್ಲ ಮಾಡಬೇಡ್ರಿ, ದಯಮಾಡಿ. ನಾವು ನೋಡ್ತಾ ಇದ್ದೀವಿ, ಕೆಲವು ಸೇವೆಗಳು ಅಷ್ಟೇ, ಸೇವಕರುಗಳು ಅಷ್ಟೇ ಮೋಸಕರವಾಗಿದ್ದಾರೆ. ಬರೀ ದುಡ್ಡನ್ನು ನೋಡ್ತಾ ಇರ್ತಾರೆ, ಬರೀ ದುಡ್ಡು. ಅಂಥವ್ರನ್ನ ನಾನು ನೋಡಿದ್ದೀನಿ, ನಾವು ನೋಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಚೈನ್ಗಳು ಕತ್ತುಗಳಲ್ಲಿ ಸೇವಕರು, ಕೈಗಳಿಗೆಲ್ಲ ಉಂಗುರುಗಳು, ಬ್ರೇಸ್ಲೆಟ್ಗಳು. ಇದೇನಪ್ಪ ಅಂದರೆ, ನನ್ನ ದೇವರೇನು ಬಡವನ, ನನ್ನ ದೇವರು ಶ್ರೀಮಂತ, ಅದಕ್ಕೆ ನಾನು ಶ್ರೀಮಂತನಾಗಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಇದೇನಪ್ಪ ಇದು ಈ ಥರ ಅಂದರೆ, ಅಂಥವ್ರು ನೋಡ್ವಿ ಎಲ್ಲರನ್ನೂ ಏನಂತಾರೆ ಗೊತ್ತಾ, ಪಾಸ್ಟರ್ಗಳನ್ನ, ಈ ಪಾಸ್ಟರ್ಗಳಾಗೋದೇ ದುಡ್ಡುಗೋಸ್ಕರ. ನಮ್ಮನ್ನು ಎಷ್ಟೋ ಜನ ರೋಮನ್ ಕೆತ್ತಲಿಕ ಸಭೆ ವಿಶ್ವಾಸಿಗಳು ಕೇಳಿದ್ದಾರೆ, ಈ ಇಂಡಿಪೆಂಡೆಂಟ್ ಪಾಸ್ಟರ್ಗಳೆಲ್ಲ ಫಸ್ಟು ಬರೋದೇ ಇದಕ್ಕೆ ದುಡ್ಡುಗೋಸ್ಕರ ಅಂತ ಹೇಳ್ತಾರೆ. ಅದು ಒಳ್ಳೆಯದಲ್ಲ. ಒಳ್ಳೆಯ ಉದ್ದೇಶದಿಂದ ಬಂದು ಕೆಟ್ಟವರಾಗಬಾರ್ದು ಅಂತ ಪ್ರಾರ್ಥನೆ ಮಾಡಿ, ಎಲ್ಲೇ ನಾವು ಸೇವೆಗೆ ಕಾಣಿಕೆ ಕೊಡಬೇಕಾದರೂ ಪ್ರಾರ್ಥನೆ ಮಾಡಿ ದೇವರು ಪ್ರೇರೇಪಿಸಿದರೆ ಮಾತ್ರ ಕೊಡಬೇಕು, ಇಲ್ಲ ಅಂದರೆ ಕೊಡೋಕ್ಕೆ ಹೋಗಬಾರ್ದು. ಕೆಲವರು ಕೇಳ್ಕೊಳ್ತಾ ಇರ್ತಾರೆ, ಕೊಡ್ರಿ 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 ಅಂತ. ಫಸ್ಟು ಪ್ರಾರ್ಥನೆ ಮಾಡಿರಿ ಅಂಥವ್ರ ವಿಷಯದಲ್ಲಿ. ಯಾಕೆಂದರೆ ಅವ್ರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ನಿಜವಾದ ಸೇವೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಗೊತ್ತಾಗಬೇಕು. ಇರಲಿ, ಅದು ನಾವು ಉಪಕಾರ ಮಾಡಬೇಕು. ಬರೀ ಏನೋ ಇಲ್ಲೇ ಮಾಡಬೇಕಾ ಅಂತಲ್ಲ, ದೇವರು ಎಲ್ಲಿ ಪ್ರೇರೇಪಿಸ್ತಾನೋ ಅಲ್ಲಿ ನಾವು ಮಾಡ್ತಾ ಇರಬೇಕು. ಬಡವರಿಗೂ, ವಿಧವೆಯರಿಗೂ, ಆಸ್ಪತ್ರೆಗಳಿಗೆ ಖರ್ಚಿಗಿಲ್ಲದೆ, ಮೆಡಿಸಿನ್ಗಿಲ್ಲದೆ ಇರುವಂಥವರು, ಕೆಲವು ಸಂದರ್ಭದಲ್ಲಿ ತುಂಬ ಹೀನವಾದ ಕಾರ್ಯಗಳಿಗೆ ನಾವು ಮಾಡಬೇಕು. ಬೇರೆ ಬೇರೆ ಯಾವುದೋ ಕಾರ್ಯಗಳಿಗೆ ನಾವು ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಕೈಲಾದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ, ನೀವು ನನಗೆ ಪ್ರತ್ಯುಪಕಾರ ಖಂಡಿತ ಮಾಡ್ತೀರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಮ್ಮ ಕೈಲಾಗಿದ್ದನ್ನು ನಿಮ್ಮ ಸೇವೆಗೆಂದು, ನಿಮಗೆಂದು, ಬಡವರಿಗೆಂದು, ಬಲಹೀನರಿಗೆಂದು ನಾವು ಮಾಡ್ತಾ ಇದ್ದೇವೆ. ಉಪಕಾರ ಮಾಡಿದರೆ ಮಾತ್ರ ಆಶೀರ್ವದಿಸುತ್ತಿ ಅಂತ ನಿನ್ನ ವಾಕ್ಯ ಹೇಳ್ತಾ ಇಲ್ಲ. ಆದರೆ ಅವಕಾಶ ಬಂದಾಗ ನಾವು ಉಪಕಾರ ಮಾಡಿದರೆ ಅದಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ನೀವು ಮಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ. ಏಸಪ್ಪ, ಈ ದಿನದಲ್ಲಿ ನಾವು ಶೂನೇಮ್ಯಳ ಕುರಿತಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆಕೆಯು ಕರ್ತನೇ
ದೇವ ಸೇವಕರನ್ನು ಗಮನಿಸಿ ಉಪಕಾರ ಮಾಡಿ, ಅತಿಥಿ ಸತ್ಕಾರ ಮಾಡಿ, ಗುಣಗುಟ್ಟದೆ ಯಾವುದನ್ನು ಹೇಳಿಕೊಳ್ಳದೆ ನಾನು ಸುಖವಾಗಿದ್ದೇನೆ, ದೇವರು ಕೊಟ್ಟಿದ್ದರಲ್ಲಿ ಸಂತೃಪ್ತಳಾಗಿದ್ದೇನೆ ಎಂದು ಹೇಳಿದರು. ಆದರೂ ಅಪ್ಪ, ನಿನಗೆ ಗೊತ್ತಾಗುತ್ತದೆ ದೇವರೇ, ನಮ್ಮ ಮನೋವೇದನೆ ಏನು, ನಮ್ಮ ಅವಶ್ಯಕತೆಗಳು ಏನು, ನಮ್ಮ ಕೊರತೆಗಳು ಏನು ನಿಮಗೆ ಗೊತ್ತಾಗುತ್ತೆ ದೇವರೇ. ಅದೇ ರೀತಿಯಲ್ಲಿ ಒಂದು ದಿವಸ ಎಲೀಷನಿಗೂ ಗೊತ್ತಾಯಿತು. ಆಗ ಗೊತ್ತಾದಾಗ ಆತನು ನಿನ್ನ ಮಾತಿನಂತೆ ಆತನು ಹೇಳಿದನು, ಬರೋ ವರ್ಷ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ಎಂಬುದಾಗಿ. ಅದೇ ರೀತಿ ಕಾರ್ಯವು ನಡೆಯುತ್ತೆಂದು ನಿನ್ನ ವಾಕ್ಯವೇ ಹೇಳುತ್ತಾ ಇದೆ ಸ್ವಾಮಿ. ಕರ್ತನೇ, ಕೆಲವು ಸಂದರ್ಭಗಳಲ್ಲಿ ಕೆಲವು ವರ್ಷಗಳು, ತಿಂಗಳುಗಳು ತಗೊಳ್ಕೋಬೋದು, ಆದರೆ ನೀನು ಮೋಸ ಮಾಡುವ ದೇವರಲ್ಲ, ಅನ್ಯಾಯ ಮಾಡುವ ದೇವರಲ್ಲ. ನೀನು ಖಂಡಿತ ಒಳ್ಳೆಯದನ್ನು ಮಾಡುವಂಥ ದೇವರು. ನಿನಗೆ ಸ್ತೋತ್ರಪ್ಪ. ಈ ದಿನ ಯಾರೆಲ್ಲ ನಾವು ಸ್ವಾಮಿ ದೇವರೇ ಈ ಸ್ಥಳದಲ್ಲಿ ಕುಳಿತು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದೇವೋ, ದಯಮಾಡಿ ನೀವು ನಮ್ಮ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯವನ್ನು ಮಾಡಬೇಕೆಂದು ನಾವು ಕೇಳುತ್ತೇವೆ, ಬಯಸುತ್ತೇವೆ. ದಯಮಾಡಿ ನಾವು ಮಾಡಿದ ಉಪಕಾರಕ್ಕೂ ಸೇವೆಗೂ ತಕ್ಕಂಥ ಪ್ರತಿಫಲವನ್ನು ನೀವು ನಮಗೆ ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ಕರ್ತನೇ, ಯಾರೆಲ್ಲ ಒಂದು ತೀರ್ಮಾನ ಮಾಡಿಕೊಂಡು ನಾನು ದೇವರಲ್ಲಿ, ದೇವರಿಗೋಸ್ಕರ, ದೇವರ ನಾಮದಲ್ಲಿ ನೀತಿ ನ್ಯಾಯದಿಂದ ಮಾಡಿದ ಕಾರ್ಯವು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ ಎಂದು ಕರ್ತನೇ, ಯಾರು ಕರ್ತನೇ ನಿನ್ನ ನಾಮದಲ್ಲಿ ಬರುತ್ತಾ ಇದ್ದಾರೋ ಅವರನ್ನು ಆಶೀರ್ವದಿಸು. ಖಂಡಿತವಾಗಿ ಇವತ್ತಿನ ಕೊರತೆಗಳು, ಅವರ ಕಷ್ಟಗಳು, ಅವರ ಅವಶ್ಯಕತೆಗಳು ತಿಳಿದಿರುವ ದೇವರು. ಅವರು ಪ್ರಾರ್ಥಿಸುವಾಗ ನೀವು ಅರ್ಥ ಮಾಡಿಕೊಂಡು ಅವರಿಗೆ ಸದುತ್ತರವನ್ನು ದಯಪಾಲಿಸಿ ಕೊಡಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಕೇಳಿದಾತನು, ಸದುತ್ತರ ಕೊಡುವಾತನು, ಯೆಹೋವ ಈರೇ ಒದಗಿಸುವಾತನಾಗಿರುವ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.